ವಿದ್ಯಾರ್ಥಿಗಳೇ, ಈ ಗಣಿತನ ಮಾಡ್ರಿ, ಟೈಮ್ ಕೊಟ್ಟದ. ಚೆನ್ನಾಗಿ ತಿಳ್ಕೊಂಡು ಮಾಡಬೇಕು, ಸರಿಯಾಗಿ ಮಾಡಬೇಕು. ಮಾಡೋದಾದಿಂದ ವಿಡಿಯೋ ಆನ್ ಮಾಡ್ರಿ. ಬಿಡಿಸೋದಾಯ್ತಾನೆ ವಿಡಿಯೋ ಆನ್ ಮಾಡ್ರಿ, ಬಂದು ನಾನು ತಿಳಿಸ್ತೀನಿ. ಇದನ್ನ ಎರಡು ರೀತಿ ಒಳಗೆ ನಾವು ಗಣಿತಗಳನ್ನು ಒಂದು ಸೂತ್ರದ ಆಧಾರ ಮೇಲೆ ಒಂದು ಹಾನಿಯನ್ನು ತಕ್ಕೊಂಡು ಹೆಂಗೆ ಮಾಡಬೇಕು ಅನ್ನೋದು ನಿಮಗೆ ನಾನು ತಿಳಿಸ್ತೀನಿ. 300 ರೂಪಾಯಿ ಗಡಿಯಾರವನ್ನು ಅಂದ್ರೆ ಏನಿದು ಕೊಂಡ ಬೆಲೆ, ಅದನ್ನು ತಿಳ್ಕೊಬೇಕು ಮೊದಲು. ಏನು 300 ರೂಪಾಯಿ ಗಡಿಯಾರವನ್ನು 10 ಹಾನಿಯಲ್ಲಿ ಎಷ್ಟಕ್ಕೆ ಮಾರಬೇಕು ಅಂದಾಗ ನಾವು ಈ ರೀತಿ ಪ್ರಕಾರ ಮಾಡ್ಬೋದು. ಕೊಂಡ ಬೆಲೆ ಬರೋಬ್ಬರಿ 300 ರೂಪಾಯಿ, ಹಾನಿ ಬರೋಬ್ಬರಿ %10. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಶೇಕಡಾ ಮಾರಾಟದ ಬೆಲೆ ಬರೋಬ್ಬರಿ ಶೇಕಡಾ ಮಾರಾಟದ ಬೆಲೆ ತಕ್ಕೋಬೇಕು. ಶೇಕಡಾ ಮಾರಾಟ ಬೆಲೆ ಅಂದ್ರೆ ಕೊಂಡ ಬೆಲೆ 100 ಆಯ್ತು. ಹಾನಿ ಅಂದರೆ ಏನು ಮಾಡಬೇಕು? ಕಳಿಬೇಕು. 10 ಕಳೀರಿ, ಬರೋಬ್ಬರಿ ಎಷ್ಟು? 90 ರೂಪಾಯಿ ಆಯ್ತು ಮಾರಾಟದ ಬೆಲೆ. 100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇದ್ದಾಗ 90 ಮಾರಾಟದ ಬೆಲೆ 300 ಕೊಂಡ ಬೆಲೆ ಇದ್ದಾಗ 300 ಕೊಂಡ ಬೆಲೆ ಇದ್ದಾಗ ಬರೋಬ್ಬರಿ ಎಷ್ಟು? 300 ಗುಂಡ್ಲೆ 90 ಸರ್ವಾಸವಾಗಲೇ 100. ಇವೆರಡು ಪೂಜೆ ಅದು, ಇವೆರಡು ಪೂಜೆ ಅದು. 9 3 27. ಈ ಪೂಜೆ ಅಂತ ಅಂದೆ. ಮಾರಾಟದ ಬೆಲೆ ಬರೋಬ್ಬರಿ 270 ರೂಪಾಯಿ. 270 ಎಲ್ಲದ ನೋಡ್ರಿ, ಉತ್ತರ ಸಂಖ್ಯೆ ಬಿ. ತಿಳಿತಲ್ಲ? ಇನ್ನ ಅದನ್ನ ಮುಂದಿನ ಲೆಕ್ಕ ಮಾಡ್ರಿ ನೀವು. ಅದಕ್ಕೆ ನಿಮಗೆ ಟೈಮ್ ಕೊಟ್ಟದ, ಸರಿಯಾಗಿ ಮಾಡಬೇಕು. ಈಗ ನಾ ಹೆಂಗೆ ತಿಳಿಸೀನಿ ಅನ್ನೋದು ನೋಡ್ಕೊಂಡಿರಿ ನೀವು. ಈ ಪ್ರಕಾರ ಮಾಡ್ರಿ. ಮತ್ತೊಂದು ರೀತಿ ಪ್ರಕಾರ ನಾ ತಿಳಿಸ್ನೋದನ್ನ ಅದನ್ನ ಇನ್ನೊಂದು ರೀತಿ ಒಳಗೆ ಬೇರೆ ತಿಳಿಸಿರ್ತಾನೋ. ಯಾಕೆ 2 ರೀತಿಗಳು ನಿಮ್ಗೆ ಗೊತ್ತಿರಬೇಕು. ಯಾವುದೇ ಒಂದು ಗಣಿತಗಳು 2 ರೀತಿ ಒಳಗೆ ಗುರ್ತಿತ್ತು ಅಂದ್ರೆ ನಿಮಗೆ ಸರಳಾಗಿ ತಿಳಿತದೆ. ಈಗ ನಾವು ಆ ಗಣಿತ ತಿಳಿಸ್ತೀವಿ, ವಿಡಿಯೋ ಆನ್ ಮಾಡಿ. ಕೊಂಡ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಬರೋಬ್ಬರಿ $500 ರೂಪಾಯಿ. ಕೊಂಡ ಬೆಲೆ ಎಷ್ಟು? 500 ರೂಪಾಯಿ. ಅದೇನು ಹಾನಿ ಅದ. ಹಾನಿ ಬರೋಬ್ಬರಿ ಎಷ್ಟು? %15. %15 ಹಾನಿ ಬರೋಬ್ಬರಿ %15. ಅದನ್ನು ಸರಿಯಾಗಿ ತಿಳ್ಕೊಬೇಕು ನೀವು. ತಿಳ್ಕೊಂಡು ಮಾಡ್ರಿ. ಹಾನಿ ಬರೋಬ್ಬರಿ %15. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? 100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇದ್ದಾಗ ಬೆಲೆಗೆ 15 ಹಾನಿ. 500 ರೂಪಾಯಿ ಕೊಂಡ ಬೆಲೆ ಇದ್ದಾಗ 500 ರೂಪಾಯಿ ಕೊಂಡ ಬೆಲೆ ಇದ್ದಾಗ ಎಷ್ಟು? 500 ಗುಂಡ್ಲೆ 15 ಸರಾಸರಿ 100. ಇವೆರಡು 0 ಅದು, ಇವೆರಡು 0. 15 ಇರಲಿ, 75 ರೂಪಾಯಿ. ಇದು ಹಾನಿ.
ಪಟ್ನ ನೀವು ಅದಕ್ಕೆ ಹಾಕಿದ್ರೆ ತಪ್ಪು. ಹಾನಿ ಎಷ್ಟು ಅಂತ ಕೇಳಿದ್ದ ಅಂದ್ರೆ 75 ರೂಪಾಯಿ ಉತ್ತರ ಸಿ ಹಾಕ್ಬೇಕು. ಇದು ಬಹಳ ಇಂಪಾರ್ಟೆಂಟ್. ಈ ವ್ಯವಹಾರದಲ್ಲಿ ಆದ ಹಾನಿ ಎಷ್ಟು ಅಂತ ಕೇಳಿದಾಗ 75ಕ್ಕೆ ಹಾಕ್ಬೇಕು. ಈಗ ಸದ್ಯ ಹಾಕಿದ್ರೆ ತಪ್ಪು. ಯಾಕೆ? ಅವನು ಕೇಳಿದ್ದೇನು ಮಾರಾಟದ ಬೆಲೆ. ಮಾರಾಟದ ಬೆಲೆ ಬರೋಬ್ಬರಿ, ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ, ಕೊಂಡ ಬೆಲೆ ಮೈನಸ್ ಹಾನಿ, ಕೊಂಡ ಬೆಲೆ ಮೈನಸ್ ಹಾನಿ. ಕೊಂಡ ಬೆಲೆ ಎಷ್ಟದ? 500 ಅದ. ಹಾನಿ ಎಷ್ಟದ? 75 ಅದ. ಬರೋಬ್ಬರಿ 425 ರೂಪಾಯಿ. ಮಾರಾಟದ ಬೆಲೆ ಬರೋಬ್ಬರಿ, ಮಾರಾಟದ ಬೆಲೆ ಬರೋಬ್ಬರಿ 425 ರೂಪಾಯಿ. ಉತ್ತರ ಸಂಖ್ಯೆ ಡಿ. ಉತ್ತರ ಸಂಖ್ಯೆ ಡಿ. ನೋಡಿ ಹೆಂಗೆ ತಿಳ್ಕೋಬೇಕು. ಎಷ್ಟು ಎರಡೆರಡು ರೀತಿ ಗಣಿತಗಳು ತಿಳಿಸ್ತಿರ್ತದ ನಿಮಗೆ. ಎರಡೆರಡು ರೀತಿಗಳು ಗಣಿತ ಇರ್ಬೇಕು ನಿಮಗೆ. ಇದೇನದ? ಮಾರಾಟ ಬೆಲೆ ತಕ್ಕೊಂಡು ಮಾಡಿದಿರಿ, ಕೊಂಡ ಬೆಲೆ 300, ಹಾನಿ ಬರೋಬ್ಬರಿ 10%, ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಶೇಕಡಾ ಮಾರಾಟದ ಬೆಲೆ. ಇದು 100 ಕೊಂಡ ಬೆಲೆ ಅಂತ ತಿಳ್ಕೊರಿ. ಹಾನಿ 10 ಕಳೀರಿ 90 ರೂಪಾಯಿ. ಇದು ಡೈರೆಕ್ಟ್ ಏನಾಗ್ತದೆ? ಮಾರಾಟ ಬೆಲೆ ಸಿಗ್ತದೆ. 100 ಕೊಂಡ ಬೆಲೆ ಇದ್ದಾಗ 90 ಮಾರಾಟದ ಬೆಲೆ, 300 ಕೊಂಡ ಬೆಲೆ ಇದ್ದಾಗ 270 ರೂಪಾಯಿ. ಡೈರೆಕ್ಟ್ ಉತ್ತರ. ಇನ್ನು ಅದು ಹಾನಿ ತಕ್ಕೊಂಡು ಲೆಕ್ಕ ಮಾಡೋದು. ಕೊಂಡ ಬೆಲೆ 500 ರೂಪಾಯಿ, ಹಾನಿ ಬರೋಬ್ಬರಿ 15%, ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? 100 ಕೊಂಡ ಬೆಲೆಗೆ 15 ಹಾನಿ, 500 ಕೊಂಡ ಬೆಲೆಗೆ ಹಾನಿ ಎಷ್ಟು? 500 ಗುಂಡ್ಲೆ 15 75 ಆಯ್ತು. ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಮೈನಸ್ ಹಾನಿ. 500 ಮೈನಸ್ 75 ಬರೋಬ್ಬರಿ 425 ರೂಪಾಯಿ. ಆದ್ದರಿಂದ ಉತ್ತರ ಬರೋಬ್ಬರಿ 425. ಉತ್ತರ ಸಂಖ್ಯೆ ಡಿ. ಯಾವುದೇ ಒಂದು ಗಣಿತಗಳು ಎರಡೆರಡು ರೀತಿ ಗುರ್ತಿರ್ಬೇಕು. ಯಾಕಂತಂದ್ರೆ ಸರ್ ಹಂಗೆ ಕಲಿಸಿದ್ರು, ಆ ಸರ್ ಹಿಂಗೆ ಕಲಿಸಿದ್ರು ಅಂತ ಬರಬಾರ್ದು. ಎಷ್ಟು ನಮೂನೆ ಗಣಿತಗಳನ್ನು ಮಾಡ್ಲಿಕ್ಕೆ ಸಾಧ್ಯದ ನಿಮಗೆ ನಾವು ತಿಳಿಸಿ ಹೇಳ್ತಿರ್ತೀವಿ. ಇದನ್ನ ರೀತಿ ನೆನ್ಪಿಟ್ಟುಕೊಂಡ್ರು ಅಷ್ಟೇ, ಈ ರೀತಿ ನೆನ್ಪಿಟ್ಟುಕೊಂಡ್ರು ಅಷ್ಟೇ. ಇದು ನೇರವಾಗಿ ಮಾರಾಟದ ಬೆಲೆ ಬರ್ತದೆ. ಇಲ್ಲಿ ಏನಾಗ್ತದ? ಹಾನಿ ಬರ್ತದೆ. ಕೊಂಡು ಮಾರಾಟದ ಬೆಲೆದಾಗ ನೀವು ಕೊಂಡ ಬೆಲೆದಾಗ ಹಾನಿಯನ್ನು ಕಳೆದ್ರೆ ಮಾರಾಟದ ಬೆಲೆ ಬರ್ತದೆ. ಇದು ಒಂದು ಸೂತ್ರ ನಿಮಗೆ ನಾ ಲಾಭಾನಿ ಒಳಗೆ ತಿಳಿಸೋಣ. ಈ ಗಣಿತಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ರಿವಿಷನ್ ಮಾಡಿ. ಇನ್ನೊಂದು, ಈ ವಿಡಿಯೋಗಳನ್ನ ನೀವು ಪದೇ ನೀವು ಮುಂದಿಟ್ಟುಕೊಂಡು ನೀವು ಬಿಡಿಸಿಬಿಟ್ರಿ ಅಂತಂದ್ರೆ ನಿಮಗೆ ಎಕ್ಸರ್ಸೈಸ್ ಏನಾಗ್ತದೆ? ವಿಡಿಯೋದಿಂದ ಹೆಚ್ಚು ಅಭ್ಯಾಸ ನಿಮಗೆ ಏನಾಗ್ತದೆ? ರಿವಿಷನ್ ಆಗ್ತದೆ. ಆದ್ದರಿಂದ ಈಗ ಅನುಕ ನಂಬರ್ ಬಂದಾಗ ಕ್ರಮಬದ್ಧವಾಗಿ ಯೂಟ್ಯೂಬ್ದಾಗ ಬರ್ತದೆ. ಆಮೇಲೆ ನಿಮಗೆ June 1 ಏನಾಗ್ತದೆ? ಸಿಲೆಬಸ್ ಬರ್ತದೆ. ಲಾಭಾನಿ ಲೆಕ್ಕಗಳು 10 ನಾವು ಸಂಜೆನೇ ಮೆಸೇಜ್ ಹಾಕ್ತೀವಿ. ನಾಳೆ ನಿಮಗೆ 10 ಲಾಭಾನಿ ಲೆಕ್ಕ ಹಾಕ್ತೀವಿ. ಹುಡುಗರ ಕಡೆಯಿಂದ ಮಾಡಿಸ್ರಿ. ರೀಸನಿಂಗ್ನು ಬಂದಿರ್ತಾವೆ. ಅಥವಾ ಜೂನ್ನಾಗ ಗದ್ದೆ ಅಂತಂದ್ರೆ ಮುಂದೆ ನೋಡೋಣ ಅಂತ. ಈಗ ರೀಸನಿಂಗನ್ನು ನನಗೆ ಎಷ್ಟು ತಿಳಿತದೆ ಅಷ್ಟು ಮಾಡ್ಲಿಕ್ಕೆ ನೀವೆಲ್ಲರೂ ಈ ಗಣಿತಗಳನ್ನು ಲಕ್ಷ್ಯ ಕೊಟ್ಟು ನೋಡ್ರಿ.